ಎಲ್ಲವೂ ಸಮೃದ್ಧಿಯಾಗುತ್ತೆ, ಪೂರ್ಣಗೊಳ್ಳುತ್ತದೆ. ಎಲ್ಲವನ್ನೂ ಅನುಭವಿಸುವ ಕೃಪೆ ಇಳಿಯುತ್ತದೆ. ದಯವಿಟ್ಟು ಮನಸ್ಸನ್ನು ಕಳವಳಗೊಳಿಸಬೇಡಿ. ದೇವರು ನಿಮ್ಮನ್ನು ಮರೆತಿಲ್ಲ. My precious friend, on August 15th, the Independence Day of our beloved land, we're going to pray as a family for you to receive miracles. This is going to come to you in English and Hindi. August 15th, 11 o'clock in the morning. Save the date in your calendar. Join the lakhs of people as the Dinakarans pray for you on the Jesus Calls YouTube channel. ನನ್ನ ಪ್ರಿಯರೇ, ದೇವರು ಇಂದು ನಿಮ್ಮ ಮೇಲೆ ಆಶೀರ್ವಾದದ ಮಳೆಯನ್ನು ಸುರಿಸಲಿದ್ದಾರೆ. ಆಶೀರ್ವಾದದ ಮಳೆ. ಯೇಸುವಿನ ನಾಮದಲ್ಲಿ ಆ ಆಶೀರ್ವಾದದ ಮಳೆ ಸುರಿಯಲಿ, ಇವರನ್ನು ತುಂಬಿಸಲಿ. ಯೇಸುವಿನ ನಾಮದಲ್ಲಿ ತುಂಬಿಸು ಸ್ವಾಮಿ, ತುಂಬಿಸು. ಕಣ್ಣೀರೆಲ್ಲ ಮರೆಯಾಗಲಿ, ಆನಂದ ಬಾಷ್ಪ ಸುರಿಯಲಿ. ಆಮೇನ್. ಲೇವಿಕಾಂಡ 26:4. ನಾನು ಸರಿಯಾದ ಕಾಲದಲ್ಲಿ ನಿಮಗೆ ಮಳೆ ಸುರಿಸುತ್ತೇನೆ. ತಕ್ಕ ಕಾಲದಲ್ಲಿ ಭೂಮಿಯು ತನ್ನ ಫಲವನ್ನು, ಹೊಲದ ಮರಗಳು ತಮ್ಮ ಹಣ್ಣನ್ನು ನೀಡುತ್ತವೆ. ಖಂಡಿತವಾಗಿಯೂ ನಿಮ್ಮ ಕೆಲಸಕ್ಕೆ ಫಲವನ್ನು ನೀಡುತ್ತೇನೆ. ನೀವು ತೋರಿಸಿದ ಪ್ರೀತಿಗೆ ಫಲವನ್ನು ಅನುಭವಿಸುವಿರಿ. ನೀವು ಪ್ರೀತಿಯ ಕಾರ್ಯವನ್ನು ಮಾಡಿದ್ದೀರಿ, ನೀವು ತ್ಯಾಗ ಮಾಡಿದ್ದೀರಿ. ಅದಕ್ಕೆಲ್ಲ ಬಡ್ಡಿಯು ಮತ್ತು ಅಸಲು ಸೇರಿ ಫಲ ಬರುತ್ತವೆ. ದೇವರ ಮಳೆಯನ್ನು ನೋಡಿ, ಎಲ್ಲರ ಮೇಲೂ ಸುರಿಯುವ ಮಳೆ. ಮತ್ತಾಯ 5:45 ಇದನ್ನು ಓದುತ್ತೇವೆ. ಅವರು ಕೆಟ್ಟವರ ಮೇಲೂ ಒಳ್ಳೆಯವರ ಮೇಲೂ ತಮ್ಮ ಸೂರ್ಯನನ್ನು ಉದಯಿಸುವಂತೆ ಮಾಡಿ, ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಯನ್ನು ಸುರಿಸುತ್ತಾರೆ. ಇದು ದೇವರ ಹೃದಯ. ನಾನು ಪಾಪದಲ್ಲಿದ್ದೇನೆ. ಕೆಲವರು ನನಗೆ ಎಲ್ಲವೂ ಸಮೃದ್ಧವಾಗಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ನನಗೆ ಯೇಸುವಿನ ಅಗತ್ಯವಿಲ್ಲ, ಎಲ್ಲವೂ ಚೆನ್ನಾಗಿದೆ, ದೀರ್ಘಾಯುಷ್ಯವಿದೆ ಎಂದು ಹೇಳುತ್ತಾರೆ. ಆದರೆ ದೇವರ ಕರುಣೆ ಕೆಟ್ಟವರ ಮೇಲೂ ಮಳೆಯನ್ನು ಸುರಿಸುವಂತೆ ಮಾಡುತ್ತದೆ. ಒಳ್ಳೆಯವರ ಮೇಲೂ ಕಳುಹಿಸುತ್ತಾರೆ, ನೀತಿವಂತರ ಮೇಲೆ ಕಳುಹಿಸುತ್ತಾರೆ, ಅನೀತಿವಂತರ ಮೇಲೂ ಕಳುಹಿಸುತ್ತಾರೆ. ದುಷ್ಟ ಜನರು ಅಧಿಕಾರವನ್ನು ಇಟ್ಟುಕೊಂಡು ಇತರರನ್ನು ನಾಶಪಡಿಸುವ ಜನರು. ಅವರಿಗೆ ಶತ್ರುಗಳೇ ಇರಬಾರದು, ಅವರ ಹೆಸರೇ ಇರಬೇಕು ಎಂದು ಹೇಳಿ ಅವರ ಯೋಜನೆಗಳು ನೆರವೇರಬೇಕು. ತಮಗೆ ಸಂಪತ್ತು ಬರಬೇಕು ಎಂದು ಹೇಳಿ ಇತರರನ್ನು ನಾಶಪಡಿಸುವ ಅನೀತಿವಂತ ಜನರು. ಬಡವರನ್ನು ವಿಚಾರಿಸದೆ ಅನ್ಯಾಯವಾಗಿ ವಿಚಾರಿಸುವವರಿಗೂ ಅಡ್ಡಿಪಡಿಸುವ ಜನರು. ಅವರ ಮೇಲೂ ದೇವರು ಮಳೆಯನ್ನು ಕಳುಹಿಸುತ್ತಾರೆ. ಇದು ದೇವರ ಹೃದಯ. ಇಡೀ ಮಾನವ ಕುಲವನ್ನು ಅವರು ಪ್ರೀತಿಸುತ್ತಾರೆ. ಹೇಗಾದರೂ ಅವರು ಅವರ ಪ್ರೀತಿಯನ್ನು ಅರಿತು ಪಶ್ಚಾತ್ತಾಪ ಪಡಲಿ ಎಂದು ಮಳೆಯನ್ನು ಕಳುಹಿಸುತ್ತಾರೆ. ಆದ್ದರಿಂದ ನಾವು ಯಾರನ್ನೂ ದೂಷಿಸಲು ಸಾಧ್ಯವೇ ಇಲ್ಲ. ನಾವು ಅವರಂತೆಯೇ ಎಲ್ಲರನ್ನೂ ಪ್ರೀತಿಸಿ ಎಲ್ಲರಿಗೂ ದೇವರ ಪ್ರೀತಿಯನ್ನು ತರಬೇಕು. ಹೆದರಬಾರದು, ಅಸೂಯೆ ಪಡಬಾರದು, ಕೋಪಗೊಳ್ಳಬಾರದು, ಕಿರಿಕಿರಿಗೊಳ್ಳಬಾರದು. ಅವರೆಲ್ಲರ ಮೇಲೂ ಅವರು ಮಳೆಯನ್ನು ಸುರಿಸುತ್ತಾರೆ. ನಾವು ಪ್ರೀತಿಯ ಮಳೆಯನ್ನು ಸುರಿಸಬೇಕು. ಸರಿ, ದೇವರು ಯಾವಾಗ ಮಳೆಯನ್ನು ಸುರಿಸುತ್ತಾರೆ? ಎಲ್ಲರ ಮೇಲೂ ಸುರಿಸುತ್ತಾರೆ. ಆದರೆ ಅವರು ಮಳೆಯನ್ನು ಕಳುಹಿಸಿ ಒಬ್ಬರು ಕ್ಷೇಮವನ್ನ ಅನುಭವಿಸಬೇಕು. ಮಳೆ ಎಲ್ಲರ ಮೇಲೂ ಸುರಿಯುತ್ತದೆ. ಆದರೆ ಅದು ಒಳ್ಳೆಯ ಭೂಮಿಯಲ್ಲಿ ಸುರಿದಾಗ, ಸರಿಯಾದ ಸಮಯದಲ್ಲಿ ಸುರಿದಾಗ ಮಾತ್ರ ಅಲ್ಲಿ ಫಲ ಬರುತ್ತದೆ, ಇಳುವರಿ ಬರುತ್ತದೆ. ಉಳಿದವರೆಲ್ಲರೂ ನೆನೆದು ಹೋಗಿಬಿಡುತ್ತಾರೆ. ಕೆಲವು ವೇಳೆ ಮಳೆಯನ್ನು ಬೈದುಕೊಂಡು ಹೋಗ್ತಾರೆ. ಯಾಕೆ ಮಳೆ ಸುರಿಯುತ್ತಿದೆ? ಆಶೀರ್ವಾದದ ಫಲವನ್ನು ಅನುಭವಿಸಲು ತಿಳಿಯುತ್ತಿಲ್ಲ. ಆದರೆ ಯಾರು ಆಶೀರ್ವಾದ ಅನುಭವಿಸಲು ಸಾಧ್ಯ? 2 ಪೂರ್ವಕಾಲ ವೃತ್ತಾಂತ 7:14 ಓದಿ ನೋಡಿ. ದೇವರ ನಾಮವನ್ನು ಧರಿಸಿಕೊಂಡ ಜನರು, ಯೇಸುವಿನ ಹೆಸರನ್ನು ಧರಿಸಿಕೊಂಡ ಜನರು. ಅವರು ಏನು ಮಾಡುತ್ತಿದ್ದಾರೆ? ಮಳೆ ಬರುವಂತೆ ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೆ. ಅವರು ದೇವರ ಮುಂದೆ ತಗ್ಗುತ್ತಿದ್ದಾರೆ. ಅನ್ಯಾಯ ಮಾಡುವವರ ಮುಂದೆಯೂ ತಗ್ಗಿಸಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡುತ್ತಾರೆ, ಅಪ್ಪ ನೀ ನೋಡು. ದೇವರ ಮುಖವನ್ನು ಹುಡುಕುತ್ತಾರೆ.
ಯಾರಿಗೂ ಹೆದರದೆ ದೇವರ ಮುಖವನ್ನೇ ಹುಡುಕುತ್ತಿದ್ದಾರೆ. ದಾನಿಯೇಲನು ಅದನ್ನೇ ಮಾಡಿದನು. ದೇವರಿಗೆ ಪ್ರಾರ್ಥನೆ ಮಾಡಿದರೆ ಇವರನ್ನು ಸೆರೆಮನೆಗೆ ಹಾಕಬೇಕೆಂದು ದೇಶದಲ್ಲಿ ರಾಜನ ಮೂಲಕ ತಂತ್ರವಾಗಿ ಅವರಿಗೆ ತಿಳಿಯದೆಯೇ ಒಂದು ಕಾನೂನನ್ನು ತಂದರು. ಇದು ದಾನಿಯೇಲನಿಗೆ ವಿರುದ್ಧವಾಗಿ ಬರುವ ಕಾನೂನು ಎಂದು ಅವರು ಭಾವಿಸಲೇ ಇಲ್ಲ. ಆದರೆ ಕಾನೂನು ಜಾರಿಗೆ ಬಂದಿದೆ. ರಾಜನಿಗೂ ಬದಲಾಯಿಸಲಾಗಲಿಲ್ಲ. ಇಂದಿಗೂ ಹಾಗೆಯೇ ಇದೆ. ದೇವರೊಂದಿಗೆ ಪ್ರಾರ್ಥಿಸುವವರನ್ನು ಸಿಂಹದ ಗವಿಗೆ ಎಸೆಯಬೇಕು, ಜೈಲಿಗೆ ಹಾಕಬೇಕು. ಮರಣದಂಡನೆಯ ಜೀವಾವಧಿ ಶಿಕ್ಷೆ ಎಂದು ತೀರ್ಮಾನಿಸಲಾಗುತ್ತದೆ. ಆದರೆ ಆ ಸಮಯದಲ್ಲಿಯೂ ದಾನಿಯೇಲನು ಎಲ್ಲರೂ ನೋಡುವಂತೆ ಕಿಟಕಿಗಳನ್ನೆಲ್ಲ ತೆರೆದಿಟ್ಟು ಪ್ರಾರ್ಥನೆ ಮಾಡಿದನು. ಸಿಂಹದ ಮರಿ ಬಂತು. ಅವನು ಎಸೆದನು. ಆದರೆ ಯಾವ ಸಿಂಹವೂ ಬಾಯಿ ತೆರೆಯಲು ಸಾಧ್ಯವಾಗಲಿಲ್ಲ. ಜೀವಂತವಾಗಿ ಹೊರಬಂದರು. ಇನ್ನೂ ಎತ್ತರದ ಸ್ಥಾನಕ್ಕೆ ಹೋದರು. ಅವರನ್ನು ಎಸೆದವರನ್ನೆಲ್ಲ ಅದೇ ಸಿಂಹದ ಗವಿಗೆ ಎಸೆದರು. ಅದೇ ಸಿಂಹವೇ. ಅವರು ಒಳಗೆ ಇಳಿಯುವ ಮೊದಲೇ ಆ ಸಿಂಹವು ಹಿಡಿದು ಕಚ್ಚಿ ಅವರನ್ನು ಕೊಂದು ಹಾಕಿತು. ಎಲ್ಲರೂ ಸತ್ತು ಹೋದ ಅದೇ ಸಿಂಹ. ನನ್ನ ಪ್ರಿಯರೇ, ನಾವು ಮಾಡಬೇಕಾಗಿರುವುದು ನಿರಂತರವಾಗಿ ಪ್ರಾರ್ಥಿಸೋಣ. ಬಾಗಿಲನ್ನು ತೆರೆದು ನಿರಂತರವಾಗಿ ಪ್ರಾರ್ಥಿಸೋಣ. ಕರ್ತನ ಮುಖವನ್ನು ಹುಡುಕೋಣ. ನಾವು ಮಾಡಬೇಕಾಗಿರುವುದು ಕೆಟ್ಟ ಮಾರ್ಗಗಳಿಂದ ಹಿಂತಿರುಗಬೇಕು. ಆಗ ಪರಲೋಕದಿಂದ ದೇವರು ಕೇಳಿಸಿಕೊಳ್ಳುವರು. ನಮ್ಮ ಪಾಪಗಳನ್ನು ಕ್ಷಮಿಸುವರು. ದೇಶಕ್ಕೆ ಕ್ಷೇಮವನ್ನು ನೀಡುವರು. ದೇಶಕ್ಕೆ ಸರಿಯಾದ, ಪರಿಶುದ್ಧವಾದ, ಉತ್ತಮವಾದ, ನೀತಿಯುತವಾದ ಎಲ್ಲ ದೇಶದ ಜನರನ್ನು ಸಹೋದರರಾಗಿ, ಸಹೋದರಿಯರಾಗಿ, ಮಕ್ಕಳಾಗಿ ಪ್ರೀತಿಸುವ ಅಧಿಕಾರವನ್ನು ನೀಡುವರು. ಯೇಸುವಿನ ನಾಮದಲ್ಲಿ ಅದು ನಡೆಯಲಿ ಎಂದು ನಾನು ಆಜ್ಞಾಪಿಸುತ್ತೇನೆ. ನಡೆಯಲಿ ಎಂದು ಆಜ್ಞಾಪಿಸುತ್ತೇನೆ. ಕರ್ತನ ಮಳೆ ಸುರಿಯಲಿ. ದೇಶಕ್ಕೆ ಕ್ಷೇಮ ಬರಲಿ. ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಎಲ್ಲರ ಮೇಲೂ ಕರ್ತನ ಪ್ರೀತಿಯ ಮಳೆಯನ್ನು ಸುರಿಸೋಣ. ಯಾವುದೇ ಕೊರತೆಯನ್ನ ಹೇಳಬೇಡಿ, ಸುರಿಸೋಣ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ಪರಲೋಕದ ದೇವರು ಕೇಳಿಸಿಕೊಳ್ಳುವರು. ದೇಶದಲ್ಲಿ ಮಳೆಯನ್ನು ಕಳುಹಿಸುವರು. ಕ್ಷೇಮವನ್ನು ನೀಡುವರು. ರಕ್ಷಣೆಯನ್ನು ಪ್ರವಾಹದಂತೆ ಕಳುಹಿಸುವರು. ಪ್ರವಾಹದಂತೆ ಕಳುಹಿಸುವರು. ತಡೆಯಲು ಸಾಧ್ಯವಾಗದಂತೆ ಕಳುಹಿಸುವರು. ಅದನ್ನು ನಾನು ನಂಬುತ್ತೇನೆ. ಕರ್ತನಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನದಾಗಿ ದೇವರ ಪ್ರೀತಿಯು ಪ್ರವಾಹದಂತೆ ಹರಿಯುತ್ತಿದೆ. ದೇವರ ಪ್ರೀತಿಯು ಮಳೆಯಂತೆ ಸುರಿಯುತ್ತಿದೆ. ಲೇವಿಕಾಂಡ 26:4. ನಾನು ತಕ್ಕ ಕಾಲದಲ್ಲಿ ನಿಮಗೆ ಮಳೆಯನ್ನು ಸುರಿಸುವೆನು. ಭೂಮಿಯು ತನ್ನ ಫಲವನ್ನು ಮತ್ತು ಹೊಲದ ಮರಗಳು ತಮ್ಮ ಹಣ್ಣುಗಳನ್ನು ನೀಡುವವು. ನನ್ನ ಪ್ರಿಯರೇ, ನಿಮ್ಮ ಶ್ರಮದ ಮೇಲೆ ಕರ್ತನು ಮಳೆಯನ್ನು ಕಳುಹಿಸುವರು. ಓದಿನ ಮೇಲೆ ಕಳುಹಿಸುವರು. ಅದಕ್ಕೆ ತಕ್ಕ ಫಲವನ್ನು ನೀಡುವರು. ನಿಮ್ಮನ್ನು ಜೀವನದಲ್ಲಿ ಸ್ಥಿರವಾಗಿ ಸ್ಥಾಪಿಸುವರು. ಮನೆಯನ್ನು ಕಟ್ಟುವರು. ಕುಟುಂಬವನ್ನು ಕಟ್ಟುವರು. ಭಾಗ್ಯವನ್ನು ನೀಡುವರು. ಅವರ ಪ್ರೀತಿಯು ಪ್ರವಾಹದಂತೆ ನಿಮ್ಮ ಮೇಲೆ ಇಳಿದು ಇವುಗಳನ್ನು ತರುವುದು. ಧೈರ್ಯವಾಗಿರಿ. ಮುಂದಿನದಾಗಿ ಕರ್ತನು ಹೇಳುತ್ತಾರೆ, ಮಳೆಗಾಗಿ ಪ್ರಾರ್ಥಿಸಿ. ಯಾಕೋಬ 5:17-18 ಎಲೀಯನು ನಮ್ಮಂತೆ ಭಾವನೆಗಳಿರುವ ಮನುಷ್ಯನಾಗಿದ್ದರೂ ಮಳೆ ಸುರಿಯದಂತೆ ಶ್ರದ್ಧೆಯಿಂದ ಪ್ರಾರ್ಥಿಸಿದನು. ಆಗ 3 ವರ್ಷ 6 ತಿಂಗಳು ಭೂಮಿಯ ಮೇಲೆ ಮಳೆ ಸುರಿಯಲಿಲ್ಲ. ಮತ್ತೆ ಪ್ರಾರ್ಥಿಸಿದನು. ಆಗ ಆಕಾಶವು ಮಳೆಯನ್ನು ಸುರಿಸಿತು. ಭೂಮಿಯು ತನ್ನ ಫಲವನ್ನು ನೀಡಿತು. ನನ್ನ ಪ್ರಿಯರೇ, ಆತ್ಮಿಕ ಮಳೆಗಾಗಿ ನಾವು ಪ್ರಾರ್ಥಿಸಬೇಕು. ಕರ್ತನು ಅದಕ್ಕಾಗಿಯೇ ನಮ್ಮನ್ನಿಟ್ಟಿದ್ದಾರೆ. ಆತ್ಮಿಕ ಮುಂಗಾರು, ಹಿಂಗಾರು ಮಳೆಗಳೆಲ್ಲವೂ ಬರಬೇಕು. ಈಗ ಬರುವುದು. ದೇಶದಲ್ಲಿ ಕುಮಾರರು ಮತ್ತು ಕುಮಾರಿಯರು ಪ್ರವಾದಿಸುವಂತೆ ಮುಂಗಾರು ಮಳೆ, ಹಿಂಗಾರು ಮಳೆ ಬರಲಿ ಯೇಸುವಿನ ನಾಮದಲ್ಲಿ. ಅದಕ್ಕಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸಲು ಪ್ರಾರಂಭಿಸಿ. ಕರ್ತನೆ, ನಿನ್ನ ಮಕ್ಕಳು, ದೇಶದ ಜನರು, ಭಾರತೀಯರೆಲ್ಲರೂ ಪ್ರವಾದಿಸಬೇಕು. ನೀವು ಇರುವ ದೇಶಕ್ಕಾಗಿ ಪ್ರಾರ್ಥಿಸಿ. ಜರ್ಮನಿಯ ಜನರು ಪ್ರವಾದಿಸಬೇಕು. ಅಮೆರಿಕದ ಜನರು ಪ್ರವಾದಿಸಬೇಕು. ಚೀನಾದ ಜನರು ಪ್ರವಾದಿಸಬೇಕು. ಫಿಲಿಪೈನ್ಸ್ ಜನರು ಪ್ರವಾದಿಸಬೇಕು.
ಮಧ್ಯಪ್ರಾಚ್ಯದ ಜನರು ಪ್ರವಾದನೆ ನುಡಿಯಬೇಕು. ದೇವರು ನನಗೆ ಹೀಗೆ ಹೇಳಿದರು, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇಂತಹ ಯುದ್ಧ ಬರುತ್ತದೆ ಎಂದು ಕರ್ತನು ನನಗೆ ಹೇಳಿದರು. ಅದನ್ನು ಅಲುಗಾಡಿಸುತ್ತೇನೆ ಎಂದರು. ಈ ಯುದ್ಧವೂ ಬಂದಿದೆ. ಅದರ ನಂತರ ಇಸ್ರೇಲ್ ದೇಶಕ್ಕೆ ಹರಡುತ್ತದೆ. ಅದರ ನಂತರ ರಷ್ಯಾ, ಚೀನಾದಂತಹ ದೇಶಗಳು ಅದರಲ್ಲಿ ತೊಡಗುತ್ತವೆ. ಇನ್ನೂ ಅವರು ಬಂದಿಲ್ಲ, ಬರುತ್ತಾರೆ. ಆಗ ನಾನು ಅವರಿಗೆ ರಕ್ಷಕನಾಗಿ ಪ್ರಕಟವಾಗುತ್ತೇನೆ. ಯಹೂದಿಗಳಿಗೆ ರಕ್ಷಕನಾಗಿ ಪ್ರಕಟವಾಗುತ್ತೇನೆ. ಎಲ್ಲವೂ ಶಾಂತವಾಗುತ್ತದೆ. ಅದರ ನಂತರ ಆಫ್ರಿಕಾ ದೇಶ, ಅದರ ನಂತರ ಭಾರತ ದೇಶ, ಅದರ ನಂತರ ಆಸ್ಟ್ರೇಲಿಯಾ ನನ್ನ ಶಕ್ತಿಯಿಂದ ನಡುಗಿಸಲ್ಪಡುತ್ತದೆ. ಆಶೀರ್ವಾದದ ಕೊನೆಯ ದಿನಗಳಲ್ಲಿ ಮಳೆ ಬರುತ್ತದೆ. ಆಗ ಸಣ್ಣ ಮಕ್ಕಳ ಮೂಲಕ ಪ್ರವಾದನೆ ಬರುತ್ತದೆ. ನನ್ನನ್ನು ಮೊದಲ ಬಾರಿಗೆ ಸ್ವೀಕರಿಸಿದ ನನ್ನ ಮಕ್ಕಳು, ಎಲ್ಲ ಪಂಗಡಗಳ ಮಕ್ಕಳು ಒಂದಾಗುವಂತೆ ಮಾಡುತ್ತೇನೆ. ಅವರು ಪ್ರವಾದನೆಯಲ್ಲಿ ನನ್ನ ಬಗ್ಗೆ ಸಾಕ್ಷಿ ಹೇಳುತ್ತಾರೆ. ದೇಶಗಳಿಗೆ ಕ್ಷೇಮ ಉಂಟಾಗುತ್ತವೆ. ನಾನು ಹಿಂತಿರುಗಿ ಬರುತ್ತೇನೆ. ಅದರ ನಂತರ ಇಸ್ರೇಲ್ ದೇಶಕ್ಕೆ ಯಾವ ದೇಶಗಳು ಬೆಂಬಲ ನೀಡಿದವೋ ಅವರೇ ಅದರ ವಿರುದ್ಧ ಏಳುತ್ತಾರೆ. ಅದರ ನಂತರ ನಾನು ಬರುವುದನ್ನು ಅವರು ನೋಡುತ್ತಾರೆ. ಅಂತ್ಯ ಬರುತ್ತದೆ ಎಂದು ಹೇಳಿದರು. ನನ್ನ ಪ್ರಿಯರೇ, ಇವು ಈಗ ನಡೆಯಲು ಪ್ರಾರಂಭಿಸಿವೆ. ಮೊದಲನೆಯದಾಗಿ ಕರ್ತನು ನನಗೆ ಹೇಳಿದ್ದು ಚೀನಾದಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತದೆ ಎಂದು. ಅದೇ ಇದಕ್ಕೆ ಆರಂಭ ಎಂದರು. ಕೋವಿಡ್ ಅನ್ನು ನೋಡಿದೆವು. ಅದರ ನಂತರ ರಷ್ಯಾದಲ್ಲಿ ನಡೆಯುತ್ತದೆ ಎಂದರು. ರಷ್ಯಾದಲ್ಲಿ ಉಕ್ರೇನ್ ದೇಶದ ಯುದ್ಧ ಆರಂಭವಾಯಿತು. ಇಡೀ ವಿಶ್ವದ ಆರ್ಥಿಕತೆಯೇ ಅಲುಗಾಡಿತು. ಈಗ ಇರಾನ್, ಇಸ್ರೇಲ್, US, ಅದರ ನಂತರ ಇಸ್ರೇಲ್ನಲ್ಲಿ ಎಲ್ಲ ದೇಶಗಳು, ಶತ್ರು ದೇಶಗಳೆಲ್ಲವೂ ಶಾಂತಿ ಮಾಡಿಕೊಳ್ಳುತ್ತವೆ. ಆಗ ಯೆರೂಸಲೇಮ್ ನಗರದಲ್ಲಿ ಚಿಯೋನ್ ಬೆಟ್ಟದಲ್ಲಿ ಕರ್ತನಿಗಾಗಿ ಪ್ರಧಾನ ಕಚೇರಿಯನ್ನು ಸ್ಥಾಪಿಸಲಾಗುವುದು. ಇದನ್ನು ನೀವು ಒಂದು ಗುರುತಾಗಿ ನೋಡಬಹುದು. ಕರ್ತನು ಇದನ್ನು ಮಾಡುತ್ತಾರೆ. ಶೀಘ್ರದಲ್ಲೇ ಇದು ನಡೆಯಲಿದೆ. ಅದರ ನಂತರವೇ ಆಫ್ರಿಕಾ, ಭಾರತ, ಆಸ್ಟ್ರೇಲಿಯಾ ಕರ್ತನ ಶಕ್ತಿಯಿಂದ ತುಂಬಿ ಅಲುಗಾಡಿಸಲ್ಪಡುತ್ತವೆ. ಆಧ್ಯಾತ್ಮಿಕ ಮಳೆ ಬರುತ್ತದೆ. ಇದಕ್ಕಾಗಿ ಪ್ರಾರ್ಥಿಸಿಕೊಳ್ಳಿ. ಏಸಪ್ಪ, ಇದಕ್ಕೆ ನಮ್ಮನ್ನು ಸಿದ್ಧಪಡಿಸು. ಆಶೀರ್ವಾದದ ಮಳೆಯನ್ನು ತರಲು, ಜನರ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಸಲು ನಮ್ಮ ಹೃದಯಗಳನ್ನು ನಿನ್ನೊಂದಿಗೆ ಒಂದುಗೂಡಿಸು ತಂದೆಯೇ. ನಮ್ಮ ಪಾಪಗಳಿಗಾಗಿ ಕ್ಷಮೆಯನ್ನು ಯಾಚಿಸಿ ನಮ್ರತೆಯಿಂದ ನಿನ್ನನ್ನು ಹುಡುಕುತ್ತಾ ಬರಲು ಪ್ರಾರ್ಥಿಸಲು ನಮಗೆ ಕೃಪೆಯನ್ನು ನೀಡು. ಇದರ ಮೂಲಕ ದೇಶಕ್ಕೆ ಕ್ಷೇಮವನ್ನು ಅನುಗ್ರಹಿಸು. ನಮ್ಮ ಕುಟುಂಬಕ್ಕೂ ಕ್ಷೇಮವನ್ನು ಕರುಣಿಸು. ನಿನ್ನ ನಾಮದ ನಿಮಿತ್ತ ನಮಗೆ ರಕ್ಷಣೆಯುಂಟಾಗುವಂತೆ ಕೃಪೆ ಮಾಡು. ಈ ಕೃಪೆಯನ್ನು ನೀನು ನೀಡುತ್ತಿರುವುದಕ್ಕಾಗಿ ವಂದನೆಗಳು. ಯೇಸುವಿನ ನಾಮದಲ್ಲಿ ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಪ್ರಿಯರೇ, ಜೀಸಸ್ ಕಾಲ್ಸ್ ಟೆಲಿಫೋನ್ ಪ್ರಾರ್ಥನಾ ಗೋಪುರವು ನಿಮಗಾಗಿ 24 ಗಂಟೆಗಳ ಕಾಲ ತೆರೆದಿರುತ್ತದೆ. ದಯವಿಟ್ಟು ನಿಮಗೆ ಯಾವುದೇ ಅಗತ್ಯವಿದ್ದರೂ ಫೋನ್ ಮಾಡಿ. ಅಲ್ಲಿ ತಕ್ಷಣವೇ ಪ್ರಾರ್ಥನಾ ವೀರರು ಪ್ರಾರ್ಥಿಸುತ್ತಾರೆ. ಅದರ ಜೊತೆಗೆ ಡಯಲ್ ಎ ಪ್ರೇಯರ್, ನಾನು ನಿಮಗಾಗಿ ಮಾಡಿದ್ದ ಪ್ರಾರ್ಥನೆಗಳನ್ನೊಳಗೊಂಡ ಡಯಲ್ ಎ ಪ್ರೇಯರ್ ಇದೆ. ಈ ನಂಬರ್, ಈಗ ನೀವು ನೋಡುತ್ತಿರುವ ನಂಬರ್ಗೆ ಫೋನ್ ಮಾಡಿದರೆ ಯಾವ ಅಗತ್ಯವಿದೆಯೋ ಅದಕ್ಕೆ ಸಂಬಂಧಿಸಿದ ಪ್ರಾರ್ಥನೆ ಲಭ್ಯವಾಗುತ್ತದೆ. ನೀವು ಕೇಳಬಹುದು, ಆಶೀರ್ವಾದ ಪಡೆಯಬಹುದು. ಅದರ ಜೊತೆಗೆ ಇಮೇಲ್ ಮೂಲಕ ನಿಮ್ಮ ಪ್ರಾರ್ಥನಾ ವಿನಂತಿಗಳನ್ನು ನೀವು ನೋಡುತ್ತಿರುವ ಇಮೇಲ್ ಐಡಿಗೂ ಕಳುಹಿಸಬಹುದು. ತಕ್ಷಣವೇ ನಿಮಗೆ ಉತ್ತರ ಬರುತ್ತದೆ. ನಾನು ಪ್ರಾರ್ಥನೆ ಮಾಡಿ ಕಳುಹಿಸುತ್ತೇನೆ. ಅದರ ಜೊತೆಗೆ ದೇವರ ಚಿತ್ತವನ್ನು ತಿಳಿಯಲು ಸಹ ನೀವು ವಿನಂತಿಸಬಹುದು. ಇವೆಲ್ಲವನ್ನೂ ಬೆಂಬಲಿಸಲು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಬಹುದು. ನಿಮ್ಮ ಕಾಣಿಕೆಯ ಮೂಲಕ ಎಷ್ಟು ಲಕ್ಷ ಜನರು ಆಶೀರ್ವಾದ ಪಡೆಯುತ್ತಾರೆ. ನಾವು ಇದನ್ನು ಉಚಿತವಾಗಿ ಮಾಡುತ್ತಿದ್ದೇವೆ. ತಂತ್ರಜ್ಞಾನಕ್ಕಾಗಿ ಎಷ್ಟು ಅಗತ್ಯವಿದೆ. 1 ತಿಂಗಳಿಗೆ ಎಷ್ಟೋ ಲಕ್ಷ ರೂಪಾಯಿಗಳು ಟೆಲಿಫೋನ್ ಪ್ರಾರ್ಥನಾ ಗೋಪುರದ ಸೇವೆಗೆ ಮಾತ್ರ ಖರ್ಚಾಗುತ್ತದೆ. ಅದಕ್ಕಾಗಿ ನೀವು ನಿಮ್ಮ ಕಾಣಿಕೆಗಳನ್ನು ಕಳುಹಿಸಿದಾಗ ನಾವು ಜನರಿಗೆ ಆಶೀರ್ವಾದವನ್ನು ತರುತ್ತೇವೆ. ನಿರಂತರವಾಗಿ ಆ ಆಶೀರ್ವಾದ ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಹೆಚ್ಚಾಗುತ್ತದೆ. My precious friend, on August 15th, the Independence Day of our beloved land, we're going to pray as a family for you to receive miracles. This is going to come to you in English and Hindi. August 15th, 11 o'clock in the morning. It's a Saturday. Father, heal Aaron, Lord. Sunita Sahani, deaths, Sakun, Mercy, business growth, Saroj, wisdom, Sarla, Manoj, family protection, Madhumita, wedding, Lord, let it happen.
Reka work spot problem like this, there are several of your prayer requests. Lord, we pray that you will answer all these requests. And also, when it comes live to you, you can post your prayer requests online, and we'll be praying, God willing, for your request online as the prayer goes on. So do not forget to watch. Inform all your friends and let them all join and get blessed. August 15th, 11 o'clock in the morning. It's a Saturday. Save the date in your calendar. Join the lakhs of people as the Dinakarans pray for you on the Jesus Calls YouTube channel.